ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ 24. ನಾನು ಲೋಕನಾಥ್ ಹೂಗಾರ್. ವೀಕ್ಷಕರೇ, ಇವತ್ತು ನಾವಿದ್ದೇವೆ ಶಕ್ತಿ ಕೇಂದ್ರ ವಿಧಾನಸೌಧದ ಆವರಣದಲ್ಲಿ ಆಯೋಜಿಸಿರುವಂಥ ಪುಸ್ತಕ ಸಮ್ಮೇಳನದಲ್ಲಿ. ಪುಸ್ತಕ ಪ್ರೇಮಿಗಳಿಗೆ ಅನುಕೂಲವಾಗುವಂತೆ ಸರ್ಕಾರ ಇದೇ ಮೊದಲ ಬಾರಿಗೆ ಈ ಒಂದು ಬೃಹತ್ ಸಮ್ಮೇಳನವನ್ನು ಆಯೋಜಿಸಿರುವಂಥದ್ದು. ಈಗಾಗಲೇ ಈ ಒಂದು ಪುಸ್ತಕ ಮೇಳಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಪ್ರಕಾಶಕರು, ಗ್ರಾಹಕರು, ಮಾರಾಟಗಾರರು ಆಗಮಿಸ್ತಾ ಇದ್ದಾರೆ. ಸರ್ಕಾರದ ವಿವಿಧ ವಿಭಾಗಗಳಿಂದ ಬಿಡುಗಡೆಗೊಂಡಿರುವ ಹಲವು ಪುಸ್ತಕಗಳು ಈ ಒಂದೇ ಸೂರಿನಡಿ ಲಭ್ಯವಿರುವಂಥದ್ದು. ಪ್ರಮುಖವಾಗಿ ಕಾನೂನು ವಿಭಾಗ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಪುಸ್ತಕ ಪ್ರಾಧಿಕಾರ ಇರ್ಬೋದು, ಇನ್ನು ಅನೇಕ ಪುಸ್ತಕಗಳು ವಿಶ್ವವಿದ್ಯಾಲಯಗಳಿಂದ ಪ್ರಸಾರಗೊಂಡಂಥ ಪುಸ್ತಕಗಳು ಇರ್ಬೋದು. ಇಷ್ಟೇ ಅಲ್ಲದೆ ಖಾಸಗಿ ಸಂಸ್ಥೆಗಳಿಂದ ಬಿಡುಗಡೆಗೊಂಡಂಥ ಪುಸ್ತಕಗಳು ಕೂಡ ಇಲ್ಲಿ ಖರೀದಿಗೆ ಲಭ್ಯವಿರುವಂಥದ್ದು ಇನ್ನಷ್ಟು ವಿಶೇಷ. ಸೊ ಹಾಗಾದರೆ ಈ ಒಂದು ಪುಸ್ತಕ ಮೇಳಕ್ಕೆ ಆಗಮಿಸಿರುವಂಥ ಮಾರಾಟಗಾರರಾಗಿರಲಿ, ಗ್ರಾಹಕರಾಗಿರಲಿ, ಪ್ರಕಾಶಕರಾಗಿರಲಿ, ಅವರ ಅಭಿಪ್ರಾಯ ಏನು, ಬನ್ನಿ ತಿಳ್ಕೊಳ್ಳೋಣ. ದಿವ್ಯಾನಂದ ಮೂರ್ತಿ ಅಜ್ಜಿಪುರ, ಲೇಖಕರು. ಸರ್, ಈ ಒಂದು ಶಕ್ತಿ ಕೇಂದ್ರದಲ್ಲಿ, ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಈ ಒಂದು ಪುಸ್ತಕ ಮೇಳವನ್ನು ಆಯೋಜಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ಮೊದಲನೇದಾಗಿ 75 ವರ್ಷಗಳಾಗಿದೆ ಕಟ್ಟಡ ಆಗಿ. ಇಲ್ಲಿ ಇವತ್ತು ಈ ಪುಸ್ತಕ ಮಳಿಗೆಯನ್ನು ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಇದು ಅತ್ಯಂತ ಸ್ವಾಗತಾರ್ಹವಾದಂಥ, ಮೆಚ್ಚುವಂಥ ಕ್ರಮ. ಏಕೆಂದರೆ ಜನರಲ್ಲಿ ಎಷ್ಟೇ ಕೋಟಿಗಟ್ಟಲೆ ದುಡ್ಡಿರ್ಬೋದು, ಅವರ ಜ್ಞಾನ ಬರಬೇಕಾದ್ರೆ ವಿದ್ಯೆಯಿಂದ, ಆ ವಿದ್ಯೆಯನ್ನು ಇವತ್ತು ವಿಧಾನಸೌಧದವರೆಗೆ ತಂದಿದ್ದಾರೆ. ಇದು ನಿಜಕ್ಕೂ ಪದಗಳಲ್ಲಿ ಹೇಳಲಾಗದಷ್ಟು ಅತ್ಯಂತ ಅಮೂಲ್ಯವಾದ ಕಾರ್ಯಕ್ರಮ. ಜೊತೆಗೆ ಸಾರ್ವಜನಿಕರಿಗೆ ವಿಧಾನಸೌಧ ನೋಡೋ ಅಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ವಿಧಾನಸೌಧ ನೋಡಿ ಒಳ್ಳೊಳ್ಳೆ ಬೇಕಾದಂಥ ಕೃತಿಗಳನ್ನ ಅವರು ಖರೀದಿ ಮಾಡೋ ಅಂಥ ಅವಕಾಶವನ್ನು ಮಾಡಿಕೊಟ್ಟಿರೋದು ನಿಜಕ್ಕೂ ಅದ್ಭುತವಾದ ಕಾರ್ಯಕ್ರಮ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಬಸವರಾಜ್ ಅಂಗಡಿ ಅಂತ, ಮಾರುತಿ ಬುಕ್ ಸೆಂಟರ್, ಗದಗ. ನಮ್ಗೆ ಒಳ್ಳೆ ಚೆನ್ನಾಗಿದೆ. ಇಲ್ಲಿ ಆಸಕ್ತರು, ಸಾಹಿತ್ಯ ಆಸಕ್ತರು ಮತ್ತು ವಿಧಾನಸಭೆ ನೋಡ್ಬೇಕನ್ನೋ ಒಂದು ಹೆಚ್ಚಿನ ಆಸೆಯಿಂದ ಇಲ್ಲೇ ಸಾಹಿತ್ಯ ಪ್ರಿಯರು ಬರ್ತಾರೆ. ವಿಧಾನಸಭೆ ನೋಡ್ಬೇಕನ್ನೋ ಒಂದು ಆಸಕ್ತಿ ಇದ್ದವರು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಹೇಳಿದ್ದಾರೆ. ಮತ್ತು ಸಾರ್ವಜನಿಕರು ಇಲ್ಲೇ ಬಂದು ನೋಡಿ ವೀಕ್ಷಣೆ ಮಾಡಿ ಪಬ್ಲಿಸಿಟಿ ಮಾಡಬೇಕು, ಈ ಸಲ ಮಾಡಿದ್ದೆ ಚೆನ್ನಾಗಿದೆ ಇಲ್ಲಿ ವಿಧಾನಸೌಧದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸರ್, ಜನರ ಪ್ರತಿಕ್ರಿಯೆ ಯಾವ ಥರ ಇದೆ? ಯುವತಿಯರು ಬರ್ತಾ ಇದ್ದಾರೆ. ಪ್ರತಿಕ್ರಿಯೆ ಚೆನ್ನಾಗಿದೆ, ಹಂಗೇನಿಲ್ಲ, ಏನು ಸಮಸ್ಯೆ ಇಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಕೆ ಸತ್ಯನಾರಾಯಣ್. ಸರ್ಕಾರ ಪುಸ್ತಕ ಸಂಸ್ಕೃತಿ ಜೊತೆ ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಂಡಿದೆ. ಪ್ರಾಧಿಕಾರ, ಅಕಾಡೆಮಿ ಅದೆಲ್ಲ ಮೂಲಕ ಮಾಡೋದ್ರಿಂದ ಈಗ ಓದುಗರ ಜೊತೆ ನೇರವಾಗಿ ಸಂಪರ್ಕಕ್ಕೆ ಪ್ರಯತ್ನಿಸ್ತಾ ಇದೆ. ಇದನ್ನು ವಿಧಾನಸೌಧ ಆವರಣದಲ್ಲೇ ಮಾಡೋದ್ರಿಂದ ಒಂದು ಹೊಸ ಆಕರ್ಷಣೆ ಬಂದಿದೆ. ಹೆಚ್ಚು ಓದುಗರು ಇದಕ್ಕೆ ತಲುಪ್ತಾರೆ ಪುಸ್ತಕಗಳಿಗೆ. ಇದನ್ನು ಪ್ರತಿ ವರ್ಷವೂ ಮಾಡಬೇಕು ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ವಿಧಾನಸಭಾ ಅಧ್ಯಕ್ಷರು ಹೇಳಿರುವ ಹಾಗೆ ಎಲ್ಲ ಶಾಸಕರು ಅವ್ರಿಗೇನು ನಿಧಿ ಇದೆ ಆ ನಿಧಿಯಿಂದ ಪುಸ್ತಕಗಳನ್ನ ಕೊಂಡು ಅವರ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಹಂಚಿದರೆ ಸ್ಟಾರ್ಟ್ ಆಗುತ್ತೆ. ಅದು ತುಂಬ ಓದುಗರಿಗೆ, ಪ್ರಕಾಶಕರಿಗೆ ಮತ್ತು MLAಗಳಿಗೂ ಕೂಡ ಉಪಯೋಗ ಆಗುತ್ತೆ. ಅದರಿಂದ ಅವರು ಸಭಾಧ್ಯಕ್ಷರ ಮನವಿಯನ್ನು ಎಲ್ಲರೂ ಪರಿಶೀಲಿಸಿ ಅವರ ಮುಟ್ಟಿರ್ತಕ್ಕಂಥ ನಿಧಿಯಿಂದ ಎಲ್ಲರೂ 1 ಲಕ್ಷ ಅಥವಾ 2 ಲಕ್ಷಕ್ಕೆ ಪುಸ್ತಕಗಳನ್ನ ಕೊಂಡುಕೊಂಡು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಂಚಿದರೆ ತುಂಬ ಒಳ್ಳೆಯದಾಗುತ್ತೆ. ರಾಜ್ಯ ಸರ್ಕಾರ ಇದನ್ನು ಬೆಂಗಳೂರಿನ ಮಟ್ಟಿಗೆ ಮಾಡಿ ನಿಲ್ಲಿಸಬಾರ್ದು. ಪ್ರತಿ ಜಿಲ್ಲಾಧಿಕಾರಿಯ ಆವರಣದಲ್ಲಿ ಅಲ್ಲಿಯ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಸಂಸ್ಕೃತಿ ಇಲಾಖೆಯ ಇದನ್ನು ತೆಗೆದುಕೊಂಡು ಮಾಡಬೇಕು. ವಿಧಾನಸೌಧದಲ್ಲಿ ಮಾಡೋದ್ರಿಂದ ಒಂದೇನು ಅಂತಂದರೆ ಇದು ನಮ್ಮ ರಾಜ್ಯದ ಅಧಿಕಾರ ಕೇಂದ್ರ. ಅದರಿಂದ ಜನಕ್ಕೊಂದು ಸರ್ಕಾರನ ಪುಸ್ತಕ ಸಂಸ್ಕೃತಿ ಬಗ್ಗೆ ಒಂದು ಪ್ರೀತಿ ಇದೆ, ಗೌರವ ಇದೆ ಅಂತ ಗೊತ್ತಾಗುತ್ತೆ. ನಮಸ್ಕಾರ. ಮೊದಲನೇದಾಗಿ ಈ ವಿಧಾನಸೌಧದ ಆವರಣದಲ್ಲಿ ವಿಧಾನಸೌಧದ ಮೆಟ್ಟಳವರೆಗೂ ಪುಸ್ತಕಗಳನ್ನು ತಂದಂತಹ ಮಾನ್ಯ ಸಭಾಧ್ಯಕ್ಷರಿಗೆ ನಮ್ಮ ಎಲ್ಲ ಲೇಖಕರ ಪರವಾಗಿ, ಓದುಗರ ಪರವಾಗಿ ಮತ್ತು ಪ್ರಕಾಶಕರ ಪರವಾಗಿ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ವಿ. ನಮಗೊಂದು ಹೊಸ ಅನುಭವ ಜಗತ್ತು ಇಲ್ಲಿ ತೆರ್ಕೊಂಡಿದೆ. ಮೊದಲು ನಾವು ವಿಧಾನಸೌಧಕ್ಕೆ ಬರ್ತೀವಿ ಅಂತಂದರೆ ಸಾಕಷ್ಟು ಕಷ್ಟ ಆಗ್ತಾಯಿತ್ತು. ನಾವು ID ಕಾರ್ಡ್ ತೋರಿಸಿ ಅಥವಾ ಅವರು ಮಾಡಿದ್ವಿ ಅದೆಲ್ಲ ಇರ್ತಿತ್ತು. ಬಟ್ ಏನೂ ಇಲ್ಲದೆ ಕೂಡ ನಾವು ಪುಸ್ತಕ ಪ್ರಕಾಶಕರಾಗಿ ಅಥವಾ ಮಿನಿಮಮ್ ನಮ್ಮ ಗುರುತನ್ನು ಹೇಳಿ ಹೊರಗಡೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಋಣಿಯಾಗಿರಬೇಕು.
ಎರಡನೇದಾಗಿ ಇಲ್ಲಿ ಇಲ್ಲಿಯ ಪುಸ್ತಕ ಪ್ರದರ್ಶನಕ್ಕೂ ಹೊರಗಡೆಗೂ ಇರುವಂಥ ವ್ಯತ್ಯಾಸ ಏನಂತಂದರೆ ತುಂಬ ಯುವಕರು ಬರ್ತಾ ಇದ್ದಾರೆ ಈ ಮೇಳದಲ್ಲಿ. ಆಮೇಲೆ ಅವ್ರ ಪುಸ್ತಕಗಳನ್ನು ತಗೊಳ್ತಾ ಇದ್ದಾರೆ. ಎಷ್ಟೇ ಇವತ್ತು ಕಂಪ್ಯೂಟರ್ ಇದೆ ಅಥವಾ ಮೊಬೈಲ್ ಇದೆ ಅಂತ ಇದ್ದರೂ ಕೂಡ ಅದನ್ನು ಜ್ಞಾನವನ್ನು ಎರಡು ಥರದ ರೀತಿಯಲ್ಲಿ ನಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಒಂದು ಇನ್ಫಾರ್ಮೇಟಿವ್ ಆಗಿರೋಂಥ ಯಾವುದಾದ್ರೂ ಇದು ಮೊಬೈಲ್ನಲ್ಲಿ ಗೂಗಲಲ್ಲಿ ಸಿಗುತ್ತೆ. ಆದರೆ ಯಾವುದಾದ್ರೂ ಒಂದು ವಿಶೇಷವಾದಂಥ ಅನುಭೂತಿ ಸಿಗಬೇಕು ಅಂತಂದರೆ ನೀವು ಪುಸ್ತಕಗಳಿಗೆ ಹೋಗಬೇಕಾಗತ್ತೆ. ಈಗ ಮಲೆಗಳಲ್ಲಿ ಮದುಮಗಳು ಓದದೇ ಇದ್ದರೆ ನಿಮಗೆ ಆ ಥರದ ಎಕ್ಸ್ಪೀರಿಯೆನ್ಸ್ ಆಗೋದು ಕಷ್ಟ. ಮೊಬೈಲಲ್ಲಿ ಓದೋದಕ್ಕೂ ಮತ್ತು ಪುಸ್ತಕದಲ್ಲಿ ಓದೋದಕ್ಕೂ ಕಷ್ಟ ಅದು. ಹಾಗಾಗಿ ಅಂಥ ಪುಸ್ತಕಗಳಿಗೆ ಹೋಗ್ತಾರೆ. ಮೊಬೈಲು ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಜಾಲತಾಣಗಳನ್ನೆಲ್ಲ ಪುಸ್ತಕದ ಪ್ರಚಾರ ಮತ್ತು ಆ ಥರದ ಇದಕ್ಕೆ ಬಳಸ್ಕೋಬೋದೇ ವಿನಃ ಒಟ್ಟು ಸಂಸ್ಕೃತಿಯ ಪ್ರಸಾರಣೆಗೆ ಕಷ್ಟ ಆಗುತ್ತೆ ಅನ್ನೋ ಅಂತ ಅನಿಸುತ್ತೆ. ಇನ್ಫಾರ್ಮೇಷನ್ ಕೊಡುತ್ತೆ ಅಷ್ಟೇ ಅದು. ಆದರೆ ಅನುಭವ ಬೇಕು ಅಂದರೆ ಮತ್ತೆ ನೀವು ಪುಸ್ತಕಗಳಿಗೆ ಹೋಗಬೇಕು ಅಂತ ಅನಿಸುತ್ತೆ. ಯಾವ ವಿಷಯಗಳ ಪುಸ್ತಕಗಳು ಅತಿ ಹೆಚ್ಚಾಗಿ ಮಾರಾಟ ಆಗ್ತಾ ಇದ್ದಾವೆ? ಒಬ್ಬ ಓದುಗರು ಯಾಕೆ ಆ ಥರದ ಪುಸ್ತಕಗಳನ್ನ ಓದ್ತಾ ಇದ್ದಾರೆ? ಈಗ ವಿಶೇಷವಾಗಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಬಗ್ಗೆನೇ ಹೆಚ್ಚು ಪುಸ್ತಕಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಅದೊಂದು ಹುಡುಕಾಟ ಇದೆ. ಈಗ ಕರ್ನಾಟಕದ ಇತಿಹಾಸದ ಬಗ್ಗೆ ಇರ್ಬೋದು ಅಥವಾ ಪುರಾಣ ಚರಿತ್ರೆ ಈ ಥರದ ವಿಷಯಗಳ ಬಗ್ಗೆ ಜಾಸ್ತಿ ಹೋಗ್ತಾ ಇದೆ. ನಮ್ಮಲ್ಲಿ ಹೆಚ್ಚು ಮಾರಾಟ ಆಗ್ತಾ ಇರೋದು ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದಾಕ್ಷರ ಮತ್ತು ಕುಸುಮ ಬಾಲೆ. ಎಲ್ಲೋ ಒಂದು ಕಡೆ ತಮ್ಮ ನೋವನ್ನು ಅಥವಾ ತಮ್ಮ ಅನುಭವವನ್ನು ಆ ಪುಸ್ತಕದ ಜೊತೆಗೆ ಇರುವಂಥ ಬಾಂಧವ್ಯದ ಮೂಲಕ ಅವರು ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ ಮತ್ತು ರೀಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಒಂದೇ ಕಾರಣಕ್ಕೋಸ್ಕರ ಆ ಪುಸ್ತಕ ಹೆಚ್ಚಾಗಿ ಹೋಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ನರಹರಿ. ಸರ್, ಈ ಒಂದು ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಈ ಒಂದು ಪುಸ್ತಕ ಮೇಳವನ್ನು ಆಯೋಜಿಸಿದ್ದಾರೆ. ನೀವು ಬಂದು ಕೂಡ ಪುಸ್ತಕವನ್ನು ಖರೀದಿಸಿದ್ದೀರಾ. ನೀವು ಯಾವ ಪುಸ್ತಕವನ್ನು ಖರೀದಿಸಿದ್ದೀರಾ? ನಿಮ್ಗೆ ಹೇಗೆ ಅನಿಸ್ತು? ಹೌದಾ, ಮೊದಲನೇದಾಗಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದಕ್ಕೋಸ್ಕರವಾಗಿ ಕರ್ನಾಟಕದ ಸಂಬಂಧಪಟ್ಟ ಇಲಾಖೆಯವರಿಗೆ ನಾನು ಧನ್ಯವಾದಗಳು. ಇದನ್ನು ಪ್ರತಿ ವರ್ಷ ಒಂದೇ ಸ್ಥಳದಲ್ಲಿ ಇಷ್ಟರ ಮಟ್ಟಿಗೆ ಬುಕ್ಕಿನ ಒಂದು ಅಂಗಡಿಗಳು ನೋಡೋದಕ್ಕೆ ಸಿಗೋದು ಕಷ್ಟ. ಹಾಗಾಗಿ ನಾವು ಪ್ರತಿಯೊಂದು ಅಂಗಡಿಗಳು ನೋಡಿದ್ವು. ಖರೀದಿ ಮಾಡೋ ಉದ್ದೇಶ ಇರಲಿಲ್ಲ, ಆದರೆ ಸುಮಾರು ಒಂದು 5,000ದಷ್ಟು ಬುಕ್ ಖರೀದಿ ಮಾಡಿದ್ದೀವಿ. ಇದು ನಮಗೆಲ್ಲ ಎಲ್ಲ ನನ್ನ ಮೊಮ್ಮಕ್ಕಳಿಗೆ ಅದನ್ನು ಓದಿ ನಾವು ಅವರಿಗೆ ಆ ಕಥೆಗಳನ್ನು ಹೇಳಬೇಕು. ಈ ಥರ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರದಿಂದ ಬರಬೇಕು, ಪ್ರೈವೇಟ್ ಸೆಲ್ಲರ್ಸ್ ಮಾಡಬೇಕು. ಹಂಗೆ ಮಾಡಿದರೆ ಬುಕ್ಕಿನ ಅಥವಾ ಓದುವ ಹವ್ಯಾಸನ ನಾವು ಬೆಳೆಸ್ಕೊತೀವಿ, ಮುಂದಿನ ಪೀಳಿಗೆಯೂ ಬೆಳೆಸ್ಕೊತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಪ್ರಕಾಶಕರ ಮತ್ತು ಗ್ರಾಹಕರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲೋಕನಾಥ್ ಹುಗಾರ್, ಆಲ್ಮಾ ನ್ಯೂಸ್, ಬೆಂಗಳೂರು.